ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡೆದುಕೊಳ್ತಾ ಇದ್ದೀರಾ. ಹಾಗಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ನೀವೇನಾದರೂ ಗೃಹಲಕ್ಷ್ಮಿ ಹಣ ಪಡ್ತಿದ್ರೆ ಈ ಒಂದು ಅಪ್ಡೇಟ್ ಕೇಳಿದಾದ್ಮೇಲೆ ಡೆಫಿನೆಟ್ಲಿ ನೀವು ಎಲ್ಲರೂ ಕೂಡ ಖುಷಿ ಪಡುತ್ತೀರಾ. ಆ ರೀತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇನ್ ಡಿಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡೆದುಕೊಳ್ತಿದ್ರಿ. ಇದರ ಬಗ್ಗೆನೂ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಒಂದು ಪ್ರೆಸ್ ಮೀಟ್ ಅಲ್ಲಿ ಒಂದು ಆನ್ಸರ್ ಅನ್ನ ಮಾಡಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೆಲವು ಕ್ವಶನ್ಸ್ಗಳಿಗೆ ಡೆಫಿನೆಟ್ಲಿ ಈ ಒಂದು ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಿರುವುದು ನೋಡಿದ್ರಿ. ಡೆಫಿನೆಟ್ಲಿ ನೀವು ಎಲ್ಲರೂ ಕೂಡ ಖುಷಿ ಪಡೆದುಕೊಳ್ಳುತ್ತೀರಾ. ಮತ್ತು ಇಲ್ಲಿ ಎಲ್ಲರಿಗೂ ಕೂಡ ಕ್ಲಾರಿಫಿಕೇಶನ್ ಕೊಡುತ್ತೇನೆ. ಸರ್ಕಾರದಿಂದ ಅಫಿಸಿಯಲ್ ಆಗಿ ಯಾವುದೇ ಥರದ ಒಂದು ನೋಟಿಫಿಕೇಶನ್ ಆಗಿರಲಿ, ಆದೇಶ ಆಗಿರಲಿ ಹೊರಡಿಸಿಲ್ಲ. 5 ಗ್ಯಾರಂಟಿಗಳನ್ನು ಕೂಡ ಇವಾಗ ಬಂದ್ ಮಾಡುತ್ತೀವಿ ಅಂತ ಇಲ್ಲಿ ಸರ್ಕಾರದವರು ಏನು ಮಾಡಿದ್ರು ಕೂಡ ಶಕ್ತಿ ಯೋಜನೆ ಆಗಿರಲಿ, ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಗೃಹಜ್ಯೋತಿ ಆಗಿರಲಿ ಏನೂ ಕೂಡ ಮಾಡುವುದಕ್ಕೆ ಆಗುವುದಿಲ್ಲ. ಅದು ಕಂಟಿನ್ಯೂಯಸ್ ಆಗಿ ಬರ್ತಾ ಇರುತ್ತೆ. ಆದರೆ ಅನ್ನಭಾಗ್ಯ, ಯುವ ನಿಧಿ, ಗೃಹಲಕ್ಷ್ಮಿ ಈ 3 ಕೂಡ ಯೋಜನೆ ಏನೆಂದರೆ ಎಲ್ಲರಿಗೂ ಕೂಡ ಹಣ ನೀಡುವಂಥ ಯೋಜನೆ. ಅದು ಕೂಡ ಪ್ರತಿ ತಿಂಗಳು ಇದರಲ್ಲಿ ಅವರದು ಏನು ಮಾಡಬಹುದು ಅಂದರೆ ಸ್ವಲ್ಪ ತಿಂಗಳು ಹಣ ಹಾಕಬಹುದು, ಸ್ವಲ್ಪ ತಿಂಗಳು ಹೋಲ್ಡ್ ಮಾಡಬಹುದು, ಆ ರೀತಿ ಮಾಡಬಹುದಾಗಿರುತ್ತದೆ. ಮತ್ತು ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿಮಗೆ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಪಡೆದುಕೊಳ್ತಾ ಇರ್ತೀರಾ. ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇರುವುದು 11ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ. ಯಾಕೆ ಅಂದರೆ 11ನೇ ಕಂತಿನ ಹಣ ಲೋಕಸಭಾ ಚುನಾವಣೆ ಯೋಜನೆ ರಿಸಲ್ಟ್ ಆದಮೇಲೆ ಇವಾಗ ರಿಲೀಸ್ ಆಗಬೇಕಾಗಿತ್ತು. ಆದರೆ ಇದುವರೆಗೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು, ಯಾರ ಖಾತೆಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಇನ್ನೂ ಬಂದಿಲ್ಲ. ಹಾಗಾದರೆ ಯಾವಾಗ ಬರುತ್ತೆ ಅನ್ನೋದನ್ನು, ಬರುತ್ತಾ ಬರಲ್ವಾ ಅನ್ನೋದನ್ನು ಕೂಡ ಕನ್ಫ್ಯೂಷನ್ ಇದೆ. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಗಿರಬಹುದು, ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಕೂಡ ಏನು 2,000 ರೂಪಾಯಿ ಬರುತ್ತಿದೆಯಲ್ಲ, ಆ ಒಂದು ಜನಗಳು ಅಪ್ಲಿಕೇಶನ್ ಹಾಕಿರುತ್ತಾರಲ್ಲ ಅದನ್ನ ತಿರ್ಗಾ ವೆರಿಫೈ ಮಾಡಿಬಿಟ್ಟು ಇವಾಗ ಹಣನ ರಿಲೀಸ್ ಮಾಡಿದ್ದಾರೆ. ಬೆಟರ್ ಆಗಿರುತ್ತದೆ. ಕೆಲವು ಸಚಿವರು ಒಂದು ಸಲಹೆಯನ್ನು ನೀಡಿದ್ದಾರೆ. ಅವರು ಆ ರೀತಿ ಮಾಡಿದ್ರು ಏನಾಗುತ್ತದೆ ಅಂದರೆ, ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆಯಡಿ ಏನು ಪಡೆದುಕೊಳ್ತಾ ಇರ್ತೀರಲ್ಲ ಪ್ರತಿಯೊಬ್ಬರು 2,000 ರೂಪಾಯಿ, ಅದರಲ್ಲಿ ಯಾವುದಾದರೂ ಫೇಕ್ ಡಾಕ್ಯುಮೆಂಟ್ಸ್ನ ಯಾರಾದರೂ ಕೊಟ್ಟಿದ್ರೆ ಮತ್ತೆ ಯಾರಾದರೂ GST IT ಏನಾದರೂ ಫಿಲ್ ಮಾಡ್ತಿದ್ರೆ ಎಲ್ಲರದು ಕೂಡ ಕಟ್ ಡೌನ್ ಆಗುತ್ತದೆ. ಮತ್ತೆ ಒಂದು ಸ್ವಲ್ಪ ದಿನ ಕ್ಯಾನ್ಸಲ್ ಮಾಡಿಬಿಟ್ಟು ಅಮೌಂಟ್ ಹಾಕುವುದಕ್ಕೆ ಸ್ಟಾರ್ಟ್ ಮಾಡುತ್ತಾರೆ. ಮತ್ತೆ ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿ ಏನು ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಬರುತ್ತಿದೆಯಲ್ಲ, ಅದಕ್ಕೆ NDR ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಏನು ಮಾಡುತ್ತಿದ್ದಾರೆ ಅಂದರೆ, ಎಲೆಕ್ಷನ್ ರಿಲೇಟೆಡ್ ಕೆಲವೊಂದು ಮೀಡಿಯಾದವರು ಒಂದು ಅವರಿಗೆ ಪ್ರಶ್ನೆಗಳನ್ನ ಕೇಳುತ್ತಿದ್ರು. ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಏನಕ್ಕೆ ನಿಮಗೆ ಸೋಲು ಆಯಿತು, ಆ ರೀತಿ ಕೆಲವು ಕ್ವಶನ್ಸ್ಗಳನ್ನು ಕೂಡ ಬರುತ್ತಿತ್ತು. ಮತ್ತು ಲಾಸ್ಟಲ್ಲಿ ಒಂದು ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳನ್ನು ನೀವೇನಾದರೂ ನಿಲ್ಲಿಸುತ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವರು ಕೊಟ್ಟಿರುವಂತಹ ರಿಪ್ಲೈ ಏನಪ್ಪಾ ಅಂದರೆ, ಇಲ್ಲಿ ನಾವು ಯಾವ ರೀತಿ ಮಾಡುವುದಕ್ಕೆ ಹೋದರೆ ತಪ್ಪಾಗುತ್ತದೆ. ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರುವುದು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಏನೊಂದು ಮಾತು ಕೊಟ್ಟಿದ್ವಿ ಅದೇ ಸೇಮ್ ಕಂಟಿನ್ಯೂ ಆಗುತ್ತದೆ. ಇಲ್ಲಿ ಏನೂ ಕೂಡ ಸ್ಟಾಪ್ ಮಾಡುವುದಕ್ಕೆ ಹೋಗಲ್ಲ. ಯಾರು ಏನು ಆತಂಕ ಪಡುವಂತ ಅಂತ ಹೇಳಿದ್ದಾರೆ. ಯಾರ್ಯಾರು ಲಕ್ಷ್ಮಿ ಯೋಜನೆ ಹಣ ಪಡಿತಾ ಇರ್ತಿರಲ್ಲ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.